ಎಲ್ರಿಗೂ ನಮಸ್ಕಾರ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ಕಣ್ಣು ಹಾಯಿಸಿದ್ರು ಒಂದು ಹೆಸರು ಭರ್ಜರಿಯಾಗಿ ಸೌಂಡ್ ಮಾಡ್ತಾ ಇದೆ. ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP. ಕೇವಲ 5 ದಿನಗಳಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಬರೋಬ್ಬರಿ 14 ಮಿಲಿಯನ್ಗೂ ಅಧಿಕ ಫಾಲೋವರ್ಸ್ ಗಳನ್ನ ಗಳಿಸಿ ದೇಶದ ಪ್ರಮುಖ ರಾಜಕೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಡಿಕ್ಕಿ ಹೊಡೆಯುವ ರೇಂಜ್ಗೆ ಈ ಜಿರಳೆ ಪಾರ್ಟಿ ಟ್ರೆಂಡ್ ಆಗ್ತಿದೆ. ಹಾಗಿದ್ರೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಇದು ಯಾಕೆ ಆರಂಭ ಆಯ್ತು? ಇದರ ಸದ್ಯದ ಬೆಳವಣಿಗೆಗಳೇನು? ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿ. ಈ ವಿಚಿತ್ರ ಹೆಸರಿನ ಪಕ್ಷ ಅಥವಾ ಅಭಿಯಾನ ಹುಟ್ಟಿಕೊಳ್ಳಲು ಕಾರಣವಾಗಿದ್ದು ಮೇ 15ರಂದು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಒಂದು ಘಟನೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಮ್ಮ ಸಮಾಜದಲ್ಲಿ ಕೆಲವರು ನಿರುದ್ಯೋಗಿ ಯುವಕರಿದ್ದಾರೆ. ಅವರು ಸೋಷಿಯಲ್ ಮೀಡಿಯಾ RTI ಆಕ್ಟಿವಿಸ್ಟ್ಗಳ ರೂಪ ಪಡೆದು ಜಿರಳೆಗಳ ತರಹ ಇಡೀ ವ್ಯವಸ್ಥೆಯ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಕೋಪದಲ್ಲಿ ಒಂದು ಮಾತನ್ನು ಹೇಳ್ಬಿಡ್ತಾರೆ. ನಂತರ ನ್ಯಾಯಮೂರ್ತಿಗಳು ಈ ಹೇಳಿಕೆಗೆ ಸ್ಪಷ್ಟನೆಯನ್ನ ಕೂಡ ಕೊಡ್ತಾರೆ. ನಾನು ಹೇಳಿದ್ದು ಹಾಗಲ್ಲ, ಹೀಗೆ ಅಂತ. ಆದ್ರೆ ನ್ಯಾಯಮೂರ್ತಿಗಳು ಜಿರಳೆ ಅನ್ನೋ ಪದವನ್ನ ಬಳಸಿರೋದ್ರಿಂದ ಇದು ಯುವ ಜನರ ಕೋಪಕ್ಕೆ ಕಾರಣವಾಗಿಬಿಡುತ್ತೆ. ನಾವು ಜಿರಳೆಗಳೇ, ಆದರೆ ವ್ಯವಸ್ಥೆಯನ್ನ ಸರಿ ಮಾಡಲು ಬಂದಿರುವ ಜಿರಳೆಗಳು ಎನ್ನುವ ಸವಾಲಿನೊಂದಿಗೆ ಈ ಆಕ್ರೋಶ ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಹೊಸ ರೂಪವನ್ನು ಪಡೆಯುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡನ್ನು ಸೃಷ್ಟಿಸುತ್ತೆ. ಸಾಕಷ್ಟು ಟ್ರೋಲ್ಗಳಾಗುತ್ತೆ. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳು ಕೂಡ ಆಗ್ತಾರೆ. ಹಾಗಿದ್ರೆ ಈ ಡಿಜಿಟಲ್ ಪಾರ್ಟಿಯನ್ನ ಹುಟ್ಟು ಹಾಕಿದ್ ಯಾರು ಗೊತ್ತಾ? ಅವರೇ ಅಭಿಜಿತ್ ದೀಪ್ಗೆ. ಮೂಲತಃ ಮಹಾರಾಷ್ಟ್ರದ ಪುಣೆಯವರಾದ ಇವರು ಜರ್ನಲಿಸಂ ಅನ್ನ ಮುಗಿಸಿ ಅಮೆರಿಕದಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ವಿಶೇಷ ಅಂದ್ರೆ ಈ ಹಿಂದೆ AAP ಆಮ್ ಆದ್ಮಿ ಪಾರ್ಟಿಯಲ್ಲೂ ಕೂಡ ಸ್ವಲ್ಪ ಕೆಲಸವನ್ನ ಮಾಡಿದ್ರಂತೆ. ಇನ್ಸ್ಟಾಗ್ರಾಮ್ ಮತ್ತೆ X ಅಂದ್ರೆ ಟ್ವಿಟರ್, ಇಲ್ಲಿ ಪೇಜ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ, ಸರ್ಕಾರದ ವೈಫಲ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಆ ಮೀಮ್ಸ್ಗಳು ಟ್ರೋಲ್ಗಳನ್ನ ಮಾಡಿ ಅದರ ವಿರುದ್ಧ ಪ್ರಶ್ನೆಯನ್ನ ಮಾಡಲು ಇವರು ಶುರು ಮಾಡಿರ್ತಾರೆ. ಸೊ ಅವರೇ ಹುಟ್ಟು ಹಾಕಿದಂತಹ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ. ಇದನ್ನ ರಾಜಕೀಯ ಪಾರ್ಟಿ ಅನ್ಬೇಕಾ, ಅಭಿಯಾನ ಅನ್ಬೇಕಾ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ಬೇಕಾ, ಏನು ಅನ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಇಲ್ಲ. ಯಾಕಂದ್ರೆ ರಾಜಕೀಯ ಪಾರ್ಟಿ ಅಂತ ಕರೆಸಿಕೊಳ್ಳೋದಕ್ಕೆ ರಿಜಿಸ್ಟ್ರೇಷನ್ ಏನೂ ಆಗಿಲ್ಲ. ಸೊ ಯುವ ಜನರನ್ನ ಜಿರಳೆ ಅಂದ್ಬಿಟ್ರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಹುಟ್ಟು ಹಾಕಿ ಅದಕ್ಕೆ ಸಾಕಷ್ಟು ಬೆಂಬಲವೂ ಕೂಡ ವ್ಯಕ್ತ ಆಗುತ್ತೆ. 5 ದಿನಗಳಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಅನ್ನು ಕೂಡ ಪಡಿತಾರೆ. ಸೊ ಈ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಶುರು ಮಾಡಿರುವ ಪೇಜ್ ಅಥವಾ ಪಾರ್ಟಿ ಇದು ಕೇವಲ ಟ್ರೋಲ್ಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ಅದ್ರ ಬದಲಾಗಿ ರಾಜಕೀಯ ಪಕ್ಷದ ರೀತಿಯಲ್ಲಿ ಒಂದು ರೀತಿಯಾದಂತಹ ರೂಪವನ್ನ ಪಡೆದು ಅದರದ್ದೇ ಆದಂತಹ ಪ್ರಣಾಳಿಕೆಗಳನ್ನ ಕೂಡ ಬಿಡುಗಡೆ ಮಾಡಲಾಗ್ತಿದೆ. ಜೊತೆಗೆ ಈ ಪಾರ್ಟಿಗೆ ಸದಸ್ಯರಾಗಲು ಕೂಡ ಒಂದಷ್ಟು ನಿಯಮಗಳು ಇವೆ ಅನ್ನೋದನ್ನು ಕೂಡ ಇವರು ರಿಲೀಸ್ ಮಾಡಿದ್ದಾರೆ. ಅದನ್ನ ಕೇಳಿದ್ರೆ ಒಂಥರ ಫನ್ನಿ ಅಂತ ತಿಳ್ಕೊಬೇಕಾ, ಅಥವಾ ಈ ವ್ಯವಸ್ಥೆಯ ವಿರುದ್ಧ ಯುವ ಜನರು ಇಷ್ಟರ ಮಟ್ಟಿಗೆ ಸಿಟ್ಟಾಗ್ಬಿಟ್ಟಿದ್ದಾರೆ, ಈ ಸೊಸೈಟಿಯನ್ನ ಸರಿ ಮಾಡಬೇಕು, ಕಾಂಗ್ರೆಸ್ BJP ಪಕ್ಷಗಳಿಗಿಂತನೂ ಹೆಚ್ಚಿಗೆ ಫಾಲೋವರ್ಸನ್ನು ಪಡೆದಿರುವಂತಹ ಈ ಒಂದು ಸೋಷಿಯಲ್ ಮೀಡಿಯಾ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿರೋದ್ರಿಂದ ತನ್ನದೇ ಆದಂತಹ ಒಂದಷ್ಟು ಪ್ರಣಾಳಿಕೆಗಳು ಸ್ವಲ್ಪ ವಿಶೇಷ ಅಂತ ಅನಿಸುತ್ತೆ. ಸೊ ಸದಸ್ಯರಾಗೋದಕ್ಕೆ ಇರುವಂತಹ ಕಂಡೀಷನ್ ಏನು? ಈ ಪಾರ್ಟಿಗೆ ಸೇರಬೇಕಾದ್ರೆ ನೀವು ಸಂಪೂರ್ಣ ಪ್ರಮಾಣದ ನಿರುದ್ಯೋಗಿ ಆಗಿರಬೇಕು, ಕೆಲಸ ಕಾರ್ಯ ಏನೂ ಇರಬಾರ್ದು, ದಿನದ 24 ಗಂಟೆಯೂ ಆನ್ಲೈನ್ನಲ್ಲೇ ಇರಬೇಕು ಮತ್ತು ವ್ಯವಸ್ಥೆಯನ್ನು ಪ್ರಶ್ನಿಸುವ ತಾಕತ್ತಿರಬೇಕು. ಸರ್ಕಾರ ಏನು ಮಾಡ್ತಾ ಇದೆ, ಹಗರಣಗಳಾಗ್ತಾ ಇದೆ, ಎಲ್ಲಿ ತಪ್ಪು ಆಗ್ತಾ ಇದೆ, ಯಾವ ರಾಜಕಾರಣಿಗಳು ಭ್ರಷ್ಟಾಚಾರವನ್ನ ಮಾಡ್ತಿದ್ದಾರೆ, ಈ ಎಲ್ಲವನ್ನ ಕೂಡ ಪ್ರಶ್ನೆ ಮಾಡುವಂತಹ ತಾಕತ್ತು ನಿಮ್ಗಿದ್ರೆ ನಮ್ಮ ಪಕ್ಷದಲ್ಲಿ ಸದಸ್ಯರಾಗಬಹುದು. ಈ ತರ ಒಂದು ಕಂಡೀಷನ್ ಹೊರಡಿಸಿದ್ದಾರೆ. ಇನ್ನ ಒಂದಷ್ಟು ಪ್ರಣಾಳಿಕೆಗಳನ್ನು ಕೂಡ ಹೊರಡಿಸಿದ್ದಾರೆ. ಅದು ಏನು ಅಂತ ಹೇಳಿದ್ರೆ, ಗೆದ್ದ ಮೇಲೆ ಬೇರೆ ಪಕ್ಷಕ್ಕೆ ಜಂಪ್ ಆಗುವ ಹಾಗಿಲ್ಲ, ಒಂದು ಪಕ್ಷವನ್ನ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗುವ ಹಾಗಿಲ್ಲ, ಹಾಗೇನಾದ್ರೂ ಹೋಗುವಂತಹ ರಾಜಕಾರಣಿಗಳನ್ನ 20 ವರ್ಷಗಳ ಕಾಲ ಬ್ಯಾನ್ ಮಾಡಲಾಗುವುದು. ನಂತರ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ರಿಟೈರ್ಡ್ ಆದ ಮೇಲೆ ಅವರಿಗೆ ರಾಜ್ಯಸಭಾ ಸೀಟು ನೀಡದಂತೆ ತಡೆಯುವುದು, ಕಾರ್ಪೊರೇಟ್ ಕಂಟ್ರೋಲ್ನಲ್ಲಿರುವ ಮಾಧ್ಯಮಗಳ ಲೈಸೆನ್ಸ್ ಅನ್ನ ರದ್ದು ಮಾಡೋದು, ಹೀಗೆಲ್ಲ ಪ್ರಣಾಳಿಕೆ ಬಿಟ್ಟು ಫುಲ್ ವೈರಲ್ ಆಗ್ತಾ ಇದೆ. ಕೇವಲ 5 ದಿನಗಳಲ್ಲಿ ಪಕ್ಷದ ವೆಬ್ಸೈಟ್ನಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನರು ಸದಸ್ಯತ್ವವನ್ನು ಕೂಡ ಪಡೆದುಕೊಂಡಿದ್ದಾರೆ.
ಇಷ್ಟೆಲ್ಲ ಸದ್ದು ಮಾಡ್ತಿರುವ ಈ ಪಾರ್ಟಿಗೆ ಈಗ ರಾಜಕೀಯದ ಲೇಪನವು ಕೂಡ ಹತ್ತುತ್ತಾ ಇದೆ. ಅಂದರೆ ಇದು ರಾಜಕೀಯ ರೂಪವನ್ನು ಈಗಾಗಲೇ ಪಡೆದುಕೊಳ್ತಾ ಇದೆ. ಸೊ ಮುಂದೆ ಇದು ಒಂದು ಪಕ್ಷವಾಗಿ ಹೊರಹೊಮ್ಮುತ್ತಾ, ಈ ಪಕ್ಷದಿಂದ ರಾಜಕೀಯಕ್ಕೆ ಯಾರಾದರೂ ಬರ್ತಾರಾ, ಹೀಗೆಲ್ಲ ಒಂದಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ. ಸೊ ಈಗಿರುವಂತಹ ಕಾಂಗ್ರೆಸ್ BJP ಪಕ್ಷಗಳಿಂದ ಜನರು ಬೇಸತ್ತಿದಾರ, ಹೀಗೆಲ್ಲ ಒಂದಷ್ಟು ಈ ಜೆನ್ಜಿ ಕಿಡ್ ಅಂತ ಏನು ಕರೀತಾರೆ ಅವರು ಬದಲಾವಣೆಯನ್ನು ಬಯಸ್ತಿದಾರ, ಹೀಗೆಲ್ಲ ಚರ್ಚೆಗಳಾಗ್ತಾ ಇದೆ. ಸೊ ಇದಕ್ಕೆ ಒಂದಷ್ಟು ಪ್ರೋತ್ಸಾಹವನ್ನ ನೀಡುವ ಥರ ತಮಿಳುನಾಡು ರಾಜಕೀಯದಲ್ಲಿ ಆದಂತಹ ಬೆಳವಣಿಗೆ. ವಿಜಯ್ ಅವರು ತಮಿಳುನಾಡಿನ CM ಆದದ್ದು ಕೇವಲ ಕೆಲವೇ ವರ್ಷಗಳ ಪರಿಶ್ರಮದಿಂದ. ಸೊ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಬದಲಾವಣೆ ಆಯಿತು. ಸೊ ಈ ಥರ ಏನಾದರೂ ಆಗೋ ಚಾನ್ಸ್ ಇದೆಯಾ, ಹೀಗೆಲ್ಲವೂ ಕೂಡ ಯೋಚನೆಯನ್ನು ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುತ್ತಾ ಅನ್ನೋ ಚರ್ಚೆ ಭಾರಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್, TMC ಸೇರಿದಂತೆ ವಿರೋಧ ಪಕ್ಷದ ಪ್ರಮುಖ ನಾಯಕರು ಈ ಅಭಿಯಾನಕ್ಕೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಆದರೆ BJP ಮಾತ್ರ ಇದರ ಹಿಂದೆ ಬೇರೆ ಒಂದು ಪಕ್ಷ ಇರಬಹುದೇನೋ ಅಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಮತ್ತು ಇನ್ನೊಂದಷ್ಟು ಜನರು ಹೇಳ್ತಿದ್ದಾರೆ, ಮೋದಿಯವರನ್ನು ಟಾರ್ಗೆಟ್ ಮಾಡಲು ಈ ಥರ ಏನಾದರೂ ಪಿತೂರಿ ಆಗ್ತಾ ಇದೆಯಾ ಅನ್ನೋ ಆರೋಪಗಳು, ಚರ್ಚೆಗಳು ಕೇಳಿ ಬರ್ತಾ ಇದೆ. ಸೊ ಈ ಪಕ್ಷದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಕೇವಲ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿ ಉಳಿತಾ ಇಲ್ಲ. ನಿಜವಾಗಿಯೂ ವ್ಯವಸ್ಥೆಯ ವಿರುದ್ಧ ಯುವಜನರ ಧ್ವನಿಯಾಗಿ ಒಂದು ಬಲಿಷ್ಠ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುದ್ರೂ ಕೂಡ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಕೆಲವೊಬ್ಬರು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ, ಅಂದರೆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ದೇಶದ ಯುವಜನತೆಯಲ್ಲಿ ಪ್ರಸ್ತುತ ವ್ಯವಸ್ಥೆಯ ಮೇಲಿರುವಂತಹ ಆಕ್ರೋಶಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಿಗ್ತಾ ಇರುವಂತಹ ಅಭೂತಪೂರ್ವ ಬೆಂಬಲವೇ ಸಾಕ್ಷಿ. ಸೊ ಕೊನೆಯದಾಗಿ ಈ ಪಾರ್ಟಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಬರೀ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗಿ ಉಳಿತಾ ಇಲ್ಲ, ಅದರ ಬದಲಾಗಿ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ನಿಜವಾಗಿಯೂ ವ್ಯವಸ್ಥೆಯ ವಿರುದ್ಧ ಯುವಜನರ ಧ್ವನಿಯಾಗಿ ಒಂದು ಬಲಿಷ್ಠ ರಾಜಕೀಯ ಪಕ್ಷವಾಗಿ ರೂಪಾಂತರಗೊಳ್ಳುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾಲವೇ ನಿರ್ಣಯವನ್ನು ಮಾಡಬೇಕು. ಆದರೆ ದೇಶದ ಯುವಜನತೆಯಲ್ಲಿ ಪ್ರಸ್ತುತ ವ್ಯವಸ್ಥೆಯ ಮೇಲಿರುವ ಆಕ್ರೋಶಕ್ಕೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟುಕೊಳ್ತು. ಸೊ ಈ ಥರ ಒಂದು ಬೆಳವಣಿಗೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಕೇವಲ 5 ದಿನಗಳಲ್ಲಿ ಮಿಲಿಯನ್ ಫಾಲೋವರ್ಸ್. ಈಗಿರುವಂತಹ ಯುವಜನತೆಯನ್ನು ಜಿರಳೆ ಅಂತ ಕರೆದು ಬಿಟ್ರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹುಟ್ಟುಕೊಂಡಂತಹ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇವತ್ತು ದೇಶದ ಬಲಿಷ್ಠ ಪಕ್ಷಗಳನ್ನು ಕೂಡ ಹಿಂದಿಕ್ಕಿ ಇದು ಮುಂದೆ ಹೋಗ್ತಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ, ಏನು ಡೆವಲಪ್ಮೆಂಟ್ ಆಗುತ್ತೆ, ಜನರು ಇದನ್ನು ಆಕ್ಸೆಪ್ಟ್ ಮಾಡ್ಕೊತಾರ, ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಏನಾದ್ರೂ ಇದೇ ಒಂದು ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿ ಚುನಾವಣೆಗೆ ಇಳಿಯುತ್ತಾ ಗೊತ್ತಿಲ್ಲ. ಹಂಗೇನಾದರೂ ಆದರೂ ಕೂಡ ಯಾರೂ ಆಶ್ಚರ್ಯ ಪಡುವಂತಹ ಅವಶ್ಯಕತೆ ಏನೂ ಇರೋದಿಲ್ಲ. ಯಾಕಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು, ಯಾರು ಬೇಕಾದರೂ CM ಆಗಬಹುದು, ಯಾವ ಬದಲಾವಣೆ ಬೇಕಾದರೂ ಆಗಬಹುದು, ಜನ್ರೇಷನ್ ಬೇರೆ ಏನನ್ನಾದರೂ ಕೂಡ ಬಯಸಬಹುದು. ಇಂತಹ ಬೆಳವಣಿಗೆಗಳು ಎಲ್ಲವೂ ಕೂಡ ಆರಂಭವಾಗುವಂಥದ್ದು ಸೋಷಿಯಲ್ ಮೀಡಿಯಾದಿಂದನೇ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತಂದರೆ, ಇಷ್ಟೆಲ್ಲ ಬೆಳವಣಿಗೆಗಳು ಆದ್ರೂ ಕೂಡ ಯಾರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸುವಂತಹ ಅವಶ್ಯಕತೆ ಇರೋದಿಲ್ಲ ಅನ್ನೋರ ಮಟ್ಟಿಗೆ ಬೆಳೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನು ಅನಿಸುತ್ತೆ? ಯಾವ ಸೋಷಿಯಲ್ ಮೀಡಿಯಾವನ್ನು ಓಪನ್ ಮಾಡಿದ್ರೂ ಕೂಡ ಇದೇ ಪೇಜ್ಗಳು, ಇದೇ ಟ್ರೆಂಡು, ಇದೇ ಟ್ರೋಲ್ಸು ಕಂಟಿನ್ಯೂ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ.